ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಡೂಪರ್ ಆಗಿದ್ದೀರಾ ಅಂದ್ಕೊಂಡು ನಾನು ವಿಡಿಯೋ ಶುರು ಮಾಡ್ತೀನಿ ಫ್ರೆಂಡ್. ಬನ್ನಿ ಫ್ರೆಂಡ್ಸ್, ಮೊದಲು ಬರ್ಡ್ ಫೀಮಿಗೆ ಹೋಗೋಣ. ವಿಡಿಯೋ ಸ್ಟಾರ್ಟ್ ಮಾಡ್ರತ್ತೆ. ನೋಡಿ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಕೋಲ್ಡ್ ಅಲ್ವಾ, ಮಳೆಗಾಲ ಅಲ್ವಾ, ಒಂದು ಸ್ವಲ್ಪ ಬಲ್ಬ್ಗಳು ಹಾಕಿ ಒಂದು ಸ್ವಲ್ಪ ಹೀಟ್ ಆಗುತ್ತೆ ಬರ್ಡ್ಸ್ಗಳಿಗೆಲ್ಲ. ಬರ್ಡ್ಸ್ಗಳು ಎಲ್ದಿಯಾಗಿ ಬೆಚ್ಚಗಾಗಿರ್ತವೆ. ಬನ್ನಿ ಫ್ರೆಂಡ್ಸ್, ವಿಡಿಯೋಸ್ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಈ ಕಡೆ ಎಲ್ಲ ಗ್ರೂಪ್ ಫೀಡಿಂಗ್ ಇತ್ತು, ಅದೆಲ್ಲನೂ ಗ್ರೂಪ್ ಫೀಡಿಂಗ್ ಎಲ್ಲ ತೆಗ್ದಾಕಿನಿ ಫ್ರೆಂಡ್ಸ್. ಯಾಕಂದರೆ ನಮಗೆ ಕ್ಲೀನ್ ಮಾಡೋಕ್ಕೆಲ್ಲ ಒಂದು ಸ್ವಲ್ಪ ಜಾಗ ಒಂದು ಸ್ವಲ್ಪ ಕಮ್ಮಿ ಇರೋ, ಹಿಂಗೆ ಹತ್ತಡಿ ರೂಮ್ ಇರೋದ್ರಿಂದ ನಾವು ಕ್ಲೀನ್ ಮಾಡೋಕ್ಕೆಲ್ಲ ತುಂಬ ಹಿಂಸೆ ಆಗ್ತಿತ್ತು. ಹಾಗಾಗಿ ನಾವು ಜಾಸ್ತಿ ಬೇಡ ಬಡ್ಸ್ಕೊಳ್ಳಿ, ಇಂಡಿವಿಜುವಲ್ಗೆ ಸಾಕು ಅಂತ ಅಂದ್ಬಿಟ್ಟು ಬರ್ಡ್ಸನ್ನು ಪೂರ್ತಿ ಸೇಲ್ ಮಾಡಿದ್ದೀನಿ. ಈ ಕಡೆ 20 ಪೇರ್ ಬರ್ಡ್ಸ್ಗಳಿದ್ದು ಗ್ರೂಪ್ ಫೀಡಿಂಗಲ್ಲಿ ಎಲ್ಲ ಸೇಲ್ ಮಾಡಿದ್ದೀನಿ ಫ್ರೆಂಡ್ಸ್. ಇವೆಲ್ಲ ಗ್ರೂಪ್ ಫೀಡಿಂಗ್ 30 ಪೇರು ಇಂಡಿವಿಜುವಲ್ ಕೇಜ್ ಬ್ರೀಡಿಂಗ್ ಇದ್ದಾವೆ. ಆಲ್ಮೋಸ್ಟ್ ಈಗ ಮಳೆಗಾಲ ಆಗಿರೋನೆಲ್ಲ ಈಗ ಬ್ರೀಡಿಂಗ್ ಹಾಕಿದ್ದೀನಿ ಎಲ್ಲನೂ. ಇಷ್ಟು ದಿವಸ ರೆಸ್ಟಲ್ಲಿ ಬಿಟ್ಟಿದ್ದೆ ವೀಡಿಯೋಸ್. ನಾನು ಇಷ್ಟು ದಿವಸ ಏನಕ್ಕೆ ವೀಡಿಯೋಸ್ ಮಾಡಿರಲಿಲ್ಲ ಅಂದರೆ ಒಂದು ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್, ಹೆಲ್ತ್ ಇಶ್ಯೂಸಿಂದ ಒಂದು ಸ್ವಲ್ಪ ವೀಡಿಯೋಸ್ ಒಂದು 2 ಮಂತ್ಸ್ ಆಗಿದೆ ವೀಡಿಯೋಸ್ ಮಾಡಿರಲಿಲ್ಲ. ಈಗ ವಿಡಿಯೋ ಇನ್ನು ರೆಗ್ಯುಲರಾಗಿ ವೀಡಿಯೋಸ್ ಬರ್ತವೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಷಯ ಏನು ಅಂತ ಅಂದರೆ ಬರ್ಡ್ಸ್ಗಳಿಗೆ ಫ್ಯಾಟ್, ಚರ್ಬಿ ಯಾವ ಥರ ಬರುತ್ತೆ ಬರ್ಡ್ಸ್ಗಳಿಗೆ, ನಾವು ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಅದನ್ನು ನಾವು ಯಾವ ಥರ ಕಂಟ್ರೋಲ್ ಮಾಡಿ ಯಾವ ಥರ ಬರ್ಡ್ಸ್ ಬ್ರೀಡಿಂಗ್ ಆಗ್ತಾಯಿಲ್ಲ ಪ್ರತಿಯೊಂದು ನಾನು ನಿಮ್ಗೆ ತಿಳಿಸ್ಕೊಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಬರ್ಡ್ಸ್ಗಳು ಜಾಸ್ತಿ ನೀವು ಯಾರ್ಯಾರು ಇವತ್ತು ಸನ್ಫ್ಲವರ್ ಸೀಡ್ಸ್ ಯಾರ್ಯಾರು ಹಾಕ್ತೀರಾ, ಆದಷ್ಟು ನೀವು ಬರ್ಡ್ಸ್ಗಳಿಗೆ ಫ್ಯಾಟು ಸನ್ಫ್ಲವರ್ ಸೀಡ್ಸಿಂದನೇ ಫ್ಯಾಟ್ ಬರೋದು ಫ್ರೆಂಡ್ಸ್. ಅದರಲ್ಲಿ ಆಯಿಲ್ ಅಂಶ ಇರುತ್ತೆ, ಜಾಸ್ತಿ ಕೊಟ್ಟಷ್ಟು ನಿಮಗೆ ಬರ್ಡ್ಸ್ಗಳಿಗೆ ಇದು ಚರ್ಬಿ ಆಗುತ್ತೆ ಮತ್ತು ಮೊಟ್ಟೆಕ ಲಕ್ಷಣನ ಕಳ್ಕೊಳ್ಳುತ್ತೆ ಫ್ರೆಂಡ್ಸ್. ಆಮೇಲೆ ಕೇಜು ಆದಷ್ಟು ಚಿಕ್ಕ ಕೇಜ್ಗಳು ಕೊಟ್ಟರೆ ಅದಕ್ಕೆ ಆರಲ್ಲಿ ಜಾಗ ಇಲ್ದಿರೋದ್ರಿಂದನೂ ನಿಮಗೆ ಬರ್ಡ್ಸ್ಗಳಿಗೆ ಫ್ಯಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಎಗ್ ಫುಡ್ಗಳು ಜಾಸ್ತಿ ಕೊಡೋಕೆ ಹೋಗ್ಬೇಡಿ ಫ್ರೆಂಡ್ಸ್. ಎಗ್ ಫುಡ್ಸ್ಗಳು ಜಾಸ್ತಿ ಕೊಡಬೇಡಿ, ಅದರಿಂದನೂ ಒಂದು ಸ್ವಲ್ಪ ನಿಮಗೆ ಚರ್ಬಿ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಈ ಬರ್ಡ್ಸ್ಗಳಲ್ಲಿ ಚರ್ಬಿ ಆಗಿದೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತ ಅಂದರೆ, ಅದ್ರ ಹೊಟ್ಟೆ ಭಾಗದ ತಡೆ ಫ್ಯಾಟ್ ಆಗಿರುತ್ತೆ. ನೀವೇನು ಅಂದ್ಕೊಂಡಿರ್ತೀರ, ಬರ್ಡ್ಸ್ಗಳು ಮೊಟ್ಟೆಗೆ ಒಂದು ಸ್ವಲ್ಪ ಊದ್ಕೊಂಡಿದೆ ಅಂತ ತಿಳ್ಕೊತೀರಾ. ಎಲ್ಲ ಬರ್ಡ್ಸ್ಗಳೆಲ್ಲ ಅದೇ ರೀತಿ ಇರಲ್ಲ. ಆದಷ್ಟು ನೀವು ಬರ್ಡ್ಸ್ಗಳಿಗೆ ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಆಗಿದೆ ಅಂತ ನೀವು ತಿಳ್ಕೊಬೋದು. ಆಮೇಲೆ ಬರ್ಡ್ಸ್ಗಳು ಚರ್ಬಿ ಆಗಿರೋದ್ರಿಂದ ಜಾಸ್ತಿ ಆಹಾರ ಇಷ್ಟಪಡೋಲ್ಲ. ಜಾಸ್ತಿ ಬರ್ಡ್ಸ್ಗಳು ಕೆಜಿಂದ ಕೆಜಿ ನೋಡಿ, ನಾನು 2 ಕೋಲ್ ಹಾಕಿರೋದು ನೋಡಿ, ಕೆಜಿಯಲ್ಲಿ ನಾನು ಡಬಲ್ ಕೋಲ್ ಹಾಕಿದ್ದೀನಿ. ಈ ಕಡೆಯಿಂದ ಈ ಕಡೆ ಫ್ರೈ ಮಾಡೋಕ್ಕೋಸ್ಕರ ಹಾಕಿದ್ದೀನಿ. ಹಾಗಾಗಿ ಬರ್ಡ್ಸ್ಗಳು ಒಂದೇ ಮೂಲೆ ಕೂತ್ಕೋತವೆ ಫ್ರೆಂಡ್ಸ್, ಆರಲ್ಲ. ಆಮೇಲೆ ಜಾಸ್ತಿ ನೀರು ಕುಡಿಯೋದು ಆ ಥರ ಮಾಡ್ತಾ ಇರುತ್ತೆ. ಆಮೇಲೆ ಬ್ರೀಡಿಂಗ್ ಮಾಡ್ತಾರೆ ಬರ್ಡ್ಸ್ಗಳು ಏನಾದ್ರು ನೀವು ಆ ಥರ ಚರ್ಬಿ ಆಗಿದೆ ಅಂತ ತಿಳ್ಕೊಳ್ಳೋದು, ಬ್ರೀಡಿಂಗ್ ಸ್ಟಾಪ್ ಮಾಡಿಬಿಡುತ್ತೆ ಫ್ರೆಂಡ್ಸ್. ಬ್ರೀಡಿಂಗ ಸ್ಟಾಪ್ ಮಾಡುತ್ತೆ. ಆಮೇಲೆ ಕೆಲವೊಮ್ಮೆ ಎಗ್ಲೈಯಿಂಗ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಈ ಥರ ಬರ್ಡ್ಸ್ಗಳಿಗೆ ಎಗ್ಲೈಯಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಆದಷ್ಟು ಏನು ಮಾಡಬೇಕು ಅಂತಂದರೆ, ಬರ್ಡ್ಸ್ಗಳಿಗೆ ಸನ್ಫ್ಲವರ್ ಸೀಡ್ಸು ಮತ್ತು ಕೇಜು, ಆದಷ್ಟು ನೀವು ಸ್ವಲ್ಪ ಕೇಜ್ಗಳು ಸಣ್ಣದಾಗಿರೋ ಕೇಜ್ಗಳು ಕೊಡೋದು ಕಮ್ಮಿ ಮಾಡಿ ಫ್ರೆಂಡ್ಸ್. ಆ ಥರ ಕೊಟ್ಟರೆ ನಿಮಗೆ ಆಲ್ಮೋಸ್ಟು ಸ್ವಲ್ಪ ಕ್ಲಿಯರ್ ಆಗ್ಬೋದು. ಆಮೇಲೆ ನೋಡಿ ಏನು ಮಾಡ್ತೀರಾ ಅಂದರೆ, ಚಿಕ್ಕ ಕೇಜ್ ಕೊಡ್ತೀರಾ ನೀವು, ಚಿಕ್ಕ ಕೇಜ್ ಕೊಡ್ತೀರಾ. ಕೇಜ್ಗಳು ಯಾವುದೇ ಕಾರಣಕ್ಕೂ ಬರ್ಡ್ಸ್ ಒಂದೇ ಪೇರಲ್ಲಿ 2 ಪೇರಲ್ಲಿ ನೋಡಿ, ಸಿಂಗಲ್ ಕೇಜು ಇದು ಹಿಂಗಿಂದ 2 ಅಡಿ ಇದೆ, ಹಿಂಗೆ 1.5 ಅಡಿ ಇದೆ ಫ್ರೆಂಡ್ಸ್. ನಾನು ಏನು ಮಾಡಿದ್ದೀನಿ ಅಂತ ಅಂದರೆ, ಬ್ರೀಡಿಂಗ್ ಬಾಕ್ಸ್ ಔಟ್ಸೈಡ್ ಫಿಟ್ ಮಾಡಿದ್ದೀನಿ. ಹಾಗಾಗಿ ಇದಕ್ಕೆ ಜಾಸ್ತಿ ಹಾರಾಡೋ ಜಾಗ ಜಾಸ್ತಿ ಆಗುತ್ತೆ. ಒಬ್ಬರು ಏನು ಮಾಡ್ತೀರಾ ಅಂದರೆ, ನೋಡಿ ಇದು ಚಿಕ್ಕ ಕೇಜು, ಈ ನಾನು ತೋರಿಸಿದ್ದೀಗ 2 ಕೇಜು, ಇದು ಚಿಕ್ಕ ಕೇಜು 1.5 ಕೆಜಿ ಚಿಕ್ಕದು. ನಾನು ಇದರಲ್ಲಿ 2 ಕೋಲ್ ಕೊಟ್ಟಿದ್ದೀನಿ. ಇದನ್ನು ಬ್ರೀಡಿಂಗ್ ಬಾಕ್ಸ್ ಹಾಕಿರೋದ್ರಿಂದ, ಔಟ್ಸೈಡು ಬಾಕ್ಸ್ ಹಾಕಿರೋದ್ರಿಂದ ಆರಾಮಾಗಿ ಆರ್ಬೋದು ಫ್ರೆಂಡ್ಸ್. ಒಬ್ಬರು ಏನು ಮಾಡ್ತೀರಾ, ಬಾಕ್ಸು ಕಾಸ್ಟ್ ಜಾಸ್ತಿ ಅಂತ ಅಂದ್ಬಿಟ್ಟು ನೀವು ಒಳಗಡೆ ಪಾಟ್ ಕಟ್ಟೋದು ಆ ಥರ ಮಾಡ್ತೀರಾ. ಆದರೆ ಬರ್ಡ್ಸ್ಗಳಿಗೆ ಪಾಟೇ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ಜಾಸ್ತಿ ಹಾರಾಡೋಕ್ಕೆ ಸ್ಪೇಸ್ ಸಿಗೋಲ್ಲ. ಹಾಗಾಗಿ ಬರ್ಡ್ಸ್ಗಳು ಕೂತಿರ್ತಾನೆ. ಗಂಡಕ್ಕಿಗಳಿಗೆ ಚರ್ಬಿ ಆಗೋಲ್ಲ, ಹೆಣ್ಣಕ್ಕಿಗಳಿಗೆ ಚರ್ಬಿ ಆಗೋದು, ಫ್ಯಾಟ್ ಆಗೋದು. ಯಾಕಂದ್ರೆ ಮೊಟ್ಟೆ ಹಾಕಿ ಫ್ಯಾಟ್ ಆಗುತ್ತೆ. ಆಮೇಲೆ ಏನು ಮಾಡ್ತೀರ ಅಂದರೆ, ಆದಷ್ಟು ಚಿಕ್ಕ ಏಜಲ್ಲೇ ನೀವು ಬ್ರೀಡಿಂಗ್ ಹಾಕೋದು ಹೆಣ್ಣಕ್ಕಿಗಳು. ಅದು ಇನ್ನೂ ಅಡಲ್ಟ್ ಆಗಿರಲ್ಲ, ಕಣ್ಣು ಅಡಲ್ಟ್ ಆಗಿದೆ ನಿಮಗೆ ಗೊತ್ತಿರುತ್ತೆ, ವೀಡಿಯೋಸ್ ಮಾಡಿದ್ದೀನಿ ನಾನು. ಕಣ್ಣಲ್ಲಿ ರಿಂಗೆಲ್ಲ ಬಂದಿಲ್ದಲೇ ಆಲ್ಮೋಸ್ಟ್ ನಿಮಗೆ ಬ್ರೀಡಿಂಗ್ ಹಾಕೋದು, ಚಿಕ್ಕ ಏಜ್ಗೆ ಬ್ರೀಡಿಂಗ್ ಹಾಕೋದು. ಆಮೇಲೆ ಅದು ಬ್ರೀಡ್ ಮಾಡುತ್ತೆ, ಅದು ರೆಗ್ಯುಲರ್ ಬ್ರೀಡಿಂಗ್ ಮಾಡಿ ಮರಿಗಳು ಹೆಂಗೆ ಸಾಕೋದು ಅಂತ ಗೊತ್ತಿರಲ್ಲ. ಅದರಿಂದ ನಿಮಗೆ ಫ್ಯಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮೊಟ್ಟೆಗಳು ಸಿಗಾಕೊಳ್ಳೋದು ಆ ಥರ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಆದಷ್ಟು ಚಿಕ್ಕ ಏಜಲ್ಲಿ ಬ್ರೀಡಿಂಗ್ ಹಾಕ್ಬಿಡಿ. ಆಮೇಲೆ ಸನ್ಫ್ಲವರ್ ಸೀಡ್ಸ್ ಜಾಸ್ತಿ ಕೊಡೋಕೆ ಹೋಗ್ಬಿಡಿ ಬರ್ಡ್ಸ್ಗಳಿಗೆ. ನಾನು ಎಲ್ಲರಿಗೂ ರೆಕಮೆಂಡ್ ಮಾಡೋದೇನೆ, ಇವತ್ತಿನವರೆಗೂ ಸನ್ಫ್ಲವರ್ ಸೀಡ್ಸ್ ಟೆಸ್ಟೇ ಮಾಡಿಲ್ಲ ಫ್ರೆಂಡ್ಸ್. ಅದರಿಂದ ನೀವು ಜಾಸ್ತಿ ಕೊಟ್ಟಷ್ಟು ಸನ್ಫ್ಲವರ್ ಸೀಡ್ಸ್ ಯಾವುದೇ ಕೊಡಬೇಕು ಅಂದರೆ, ಕಾಕ್ಟೆಲ್ಸಿಗೆ ಕೊಡ್ಬೋದು, ಮತ್ತು ಆಫ್ರಿಕನ್ ಲವ್ ಬರ್ಡ್ಸಿಗೆ ಕೊಡ್ಬೋದು. ಆಮೇಲೆ ದೊಡ್ಡ ಅಕ್ಕಿಗಳಿಗೆ ಕೊಡ್ಬೋದು. ಬರ್ಡೀಸ್ಗಳಿಗೆ ಮತ್ತು ಫಿಂಚಸ್ಗಳಿಗೆ ಸನ್ಫ್ಲವರ್ ಸೀಡ್ಸು ಕೊಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಇದರಿಂದ ನಿಮಗೆ ಆರಾಮಾಗಿ ಬರ್ಡ್ಸ್ಗಳು ಫ್ಯಾಟ್ ಆಗೋದು ಸ್ಟಾಪ್ ಮಾಡಿಸ್ಬೋದು.
ಎಲ್ಲರೂ ಆರಾಮಾಗಿ ಬ್ರೀಡ್ ಮಾಡ್ತೀವಿ ಫ್ರೆಂಡ್ಸ್. ಒಂದೊಂದು ವಿಷಯನ ತಿಳ್ಕೊಬೇಕು. ನೀವು ಬರ್ಡ್ಸ್ಗಳು ಬ್ರೀಡ್ ಮಾಡಿಸ್ಬೇಕನ್ನೋ ಒಂದೊಂದು ಸಣ್ಣ ಸಣ್ಣ ವಿಷಯನ ತಿಳ್ಕೊಂಡ್ರೆ ನೀವು ಆರಾಮಾಗಿ ಮುಂದೆ ಒಂದು ದಿವಸ ದೊಡ್ಡ ಬ್ರೀಡರ್ ಆಗ್ಬೋದು ಫ್ರೆಂಡ್ಸ್. ನಾನು ಮೊದಲು ಒಂದು ಪೇರಿಂದ ಸ್ಟಾರ್ಟ್ ಮಾಡಿ ಇವತ್ತು ಇಷ್ಟೊಂದು ಪೇರ್ ಜಾಸ್ತಿ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಹೆಚ್ಚು ಕಮ್ಮಿ 30 ಪೇರ್ ಇದೆ ಬರ್ಡ್ಸ್ಗಳು. ಕೆ ಜಿಯಲ್ಲಿ ಎಲ್ಲ ನಾವು ಸಿಂಗಲ್ ಕೆ ಜಿ ಹಾಕಿರೋದು, ಎಲ್ಲ ಬ್ರೀಡಿಂಗ್ ಬಾಕ್ಸ್ ಹಾಕಿರೋದ್ರಿಂದ ನಾನು ಮೊನ್ನೆ ತಾನೇ ಬ್ರೀಡಿಂಗ್ ಬಾಕ್ಸ್ ಏನು ಬಿಚ್ಚಿರಲಿಲ್ಲ. ಇಷ್ಟು ದಿವಸ ಒಂದು 2 ಮಂತ್ಸು ರೆಸ್ಟ್ ಕೊಟ್ಟಿದ್ದೆ ಫ್ರೆಂಡ್ಸ್. ನಾನು ವೀಡಿಯೋಸ್ ಮಾಡಿರಲಿಲ್ಲ, ರೆಸ್ಟ್ ಕೊಟ್ಟಿದ್ದೆ. ಈಗ ಮೊನ್ನೆ ತಾನೇ ಎಲ್ಲವನ್ನೂ ಬ್ರೀಡಿಂಗ್ ಹಾಕಿದ್ದೀನಿ. ಈಗ ಬ್ರೀಡಿಂಗ್ ಆಗ್ತಿದ್ದಾವೆ. ನಿಮ್ಮ ಮುಂದೆ ಡೈಲಿ ವೀಡಿಯೋಸ್ಗಳು ಬರ್ತವೆ ಫ್ರೆಂಡ್ಸ್. ಅಪ್ಡೇಟ್ ಆಗ್ತಾ ಇರ್ತವೆ. ಏನೇನು ವೀಡಿಯೋಸ್ ಮಾಡಬೇಕಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಈಗ ನಿಮಗೆ ಸೆಟಪ್ ಯಾವ ಥರ ಇದೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಇದೆ ಸೆಟಪ್ಪು. ಇದು ಆಲ್ಸಿ ಈ ಕಡೆ ಸೈಡ್ ನಾನು ಯಾರ್ಯಾರು ರೆಗ್ಯುಲರ್ ನನ್ನ ವೀಡಿಯೋಸ್ಗಳು ವಾಚ್ ಮಾಡ್ತಾ ಇರ್ತೀರಾ, ಈ ಕಡೆ ಯಾವ್ಯಾವ ಕೇಜ್ ಇತ್ತು, ಇದರಲ್ಲಿ ಎಷ್ಟು ಬರ್ಡ್ಸ್ ಇದ್ದು ಅಂತ ಗೊತ್ತಿರುತ್ತೆ. ನೋಡಿ ಜಾಗ ಫುಲ್ ಫ್ರೀ ಇದೆ. ಈಗ ನಾನು ಏನು ಮಾಡ್ಕೊಂಡಿದ್ದೆ ನೋಡಿ, ಮರಿ ಬಿಡೋಕೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಮಾಮೂಲಿ ರೆಗ್ಯುಲರ್ ಬರ್ಡ್ಸ್ ಬ್ರೀಡರ್ಸ್ಗಳು ಇವೆಲ್ಲ. ಈ ಜಾಗ ಫುಲ್ ಫ್ರೀ ಇದೆ. ಎಲ್ಲನೂ ಬಿಚ್ಚಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಮೆಸ್ಸನ್ನು ಬಿಚ್ಚಿಟ್ಟಿದ್ದೀನಿ. ಇದೊಂದು ದೊಡ್ಡದಿದೆ ಕೇಜು. ಇದಕ್ಕೆ ಆಲ್ಮೋಸ್ಟು ಪಿಂಚಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಪಿಂಚಸ್ ಎಲ್ಲೂ ಸಿಗ್ತಾ ಇಲ್ಲ ನಿಮಗೆ, ಹಾಗಾಗಿ ಹಿಂಗೆ ಖಾಲಿ ಇದೆ. ನೋಡೋಣ ಮುಂದೊಂದು ದಿವಸ ಪಿಂಚಸ್ ಏನಾದ್ರು ತಂದರೆ ನಿಮ್ಗೆ ಆದಷ್ಟು ಅಪ್ಡೇಟ್ ಕೊಡ್ತೀನಿ ನಾನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಹೊಸ್ದಾಗಿ ವೀಡಿಯೋಸ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆದಷ್ಟು ನೀವು ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾರೆ ಫ್ರೆಂಡ್ಸ್. ಡೈಲಿ 2 ಡೇಸಿಗೆ ಒಂದ್ಸರಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಮ್ಮ ವೀಡಿಯೋ ವೀಕ್ಷಣೆ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.